ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಳ್ಳೆ ಮಾರ್ಕ್ಸ್ ಬಂದಿದೆ, ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ಇಂಪ್ರೂವ್ ಆಗೋದಲ್ಲ ರೀ, ಇವನ್ಗೆ 5th ರ್ಯಾಂಕ್ ಬಂದಿದೆ. ನಂಗಿದನ್ನ ನಂಬಕ್ ಆಗ್ತಿಲ್ಲ. ಕಂದ ವಿಹಾರಿ, ನಿನಗೆ ಈ ಸಲ 5th ರ್ಯಾಂಕ್ ಬಂದಿದೆ ಕಂದ. ಹೌದು ಮಮ್ಮಿ, ಟೀಚರ್ ಕೂಡ ಹೊಗಳಿದ್ರು. ಅದು ನನ್ನ ಮೊಮ್ಮಗ ಅಂದ್ರೆ. ನಾನು ಹೇಳ್ತಿದ್ದೀನಲ್ಲ ಶ್ಯಾಮ, ಇವನ್ ಚೆನ್ನಾಗಿ ಓದ್ತಾನೆ ಅಂತ. ಆದ್ರೆ ನೀನೇ ಅವಶ್ಯಕತೆ ಇಲ್ಲದೆ ಹೆದರ್ಕೊಂಡೆ. ಈಗ ನೋಡು, ನಾನು ಹೇಳ್ದಂಗೆ ನಡೀತು. ಹೌದು ಮಾವ, ಇವನ್ಗೆ ರ್ಯಾಂಕ್ ಏನೋ ಬಂದಿದೆ. ಆದ್ರೆ ನನ್ಗೊಂದು ಚಿಕ್ಕ ಡೌಟ್. ಡೌಟಾ? ಏನ್ ಶ್ಯಾಮ? ವಿಹಾರಿ, ನಿಜ ಹೇಳು, ಎಕ್ಸಾಮ್ಸ್ ಅಲ್ಲಿ ನೀನೇ ಬರ್ದ್ಯಾ ಇಲ್ಲ ಕಾಪಿ ಹೊಡ್ದ? ಜಾಸ್ತಿ ಬಂದ್ರೆ ನಂಬದೇ ಇಲ್ಲ. ಮತ್ತೆ ನೀನ ಇಷ್ಟು ದಿನ ಟ್ಯೂಷನ್ ಕಳ್ಸಿದ್ರು ನಿನಗೆ ಯಾಕೆ ಜಾಸ್ತಿ ಮಾರ್ಕ್ಸ್ ಬರ್ಲಿಲ್ಲ? ಹೇಳ್ಕಂದ. ಏನ್ ಮಮ್ಮಿ ಇದು? ಮಾರ್ಕ್ಸ್ ಕಡಿಮೆ ಬಂದ್ರೆ ಬೈತೀಯಾ, ಜಾಸ್ತಿ ಬಂದ್ರೆ ನಂಬದೇ ಇಲ್ಲ. ನಿನ್ಗೇನಾದ್ರೂ ಡೌಟ್ ಇದ್ರೆ ಸ್ಕೂಲ್ಗೆ ಬಂದು ಕೇಳು. ಅಮ್ಮ ಶ್ಯಾಮ, ಇವನ್ನ ನಂಬಮ್ಮ. ಇವನ್ ಯಾಕೆ ಸುಳ್ಳು ಹೇಳ್ತಾನೆ? ಹೌದು ಶ್ಯಾಮ, ವಿಹಾರಿ ಹೇಳಿದ್ದು ನಿಜ. ಅವನು ಸ್ವಂತವಾಗಿ ಎಕ್ಸಾಮ್ ಬರ್ತಿದ್ದಾನೆ. ಒಳ್ಳೆಯವ್ರ ಜೊತೆ ಸ್ನೇಹ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋ ಹಾಗೆ ಇವನಿಗೆ ಕೃಷ್ಣನ್ ಸ್ನೇಹ ಒಳ್ಳೇದು ಮಾಡಿದೆ. ನಮ್ಮ ವಿಹಾರಿಗೆ ಇವಾಗ ಇಷ್ಟು ಮಾರ್ಕ್ಸ್ ಬರೋದಕ್ಕೆ ಕಾರಣ ಕೃಷ್ಣ. ಅವನೇ ಜೊತೆಗಿದ್ದು ಇವನಿಗೆಲ್ಲ ಕಲಿಸಿದ್ದು ಅಂತ ಇವನ್ ಟೀಚರ್ ನನಗೆ ಫೋನ್ ಮಾಡಿ ಹೇಳಿದ್ರು. ಹೇ ಮೊಮ್ಮಗನೆ, ನೀನು 5th ರ್ಯಾಂಕ್ ಬಂದಿದ್ದಕ್ಕೆ ನೀನು ಒಳ್ಳೆ ಪಾರ್ಟಿ ಕೊಡ್ತೀನಿ. ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ನನ್ ಕಷ್ಟ ನೋಡಕ್ಕಾಗ್ದೆ ನನ್ ಮಗನ್ ಭವಿಷ್ಯ ಹಾಳಾಗ್ಬಾರ್ದು ಅಂತ ಅವನ್ನ ಒಳ್ಳೆ ದಾರಿಯಲ್ಲಿ ನಡೆಸೋದಿಕ್ಕೆ ನೀನೇ ಕೃಷ್ಣನ್ ರೂಪದಲ್ಲಿ ಬಂದ್ಯಾ. ನನ್ ಮಗನ್ನ ಒಳ್ಳೆ ದಾರಿಯಲ್ಲಿ ನಡೆಸ್ತಿದ್ಯಾ. ಅವನ್ಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಅಮ್ಮ, ಏಯ್ ನಿಂತ್ಕೋ. ಏನಿವನು ತುಂಬಾ ಖುಷಿಯಾಗಿದ್ದಾನೆ. ಕೃಷ್ಣ, ಇಲ್ಬಾ. ಏನ್ ಮೇಡಮ್, ಯಾಕೆ ಕರ್ದಿದ್ದು? ನಿನ್ ಕೈಯಲ್ಲೇನೋ ಇದೆ, ಏನದು? ಓ, ಇದಾ ಪ್ರೋಗ್ರೆಸ್ ರಿಪೋರ್ಟ್ ಮೇಡಮ್. ಓಹೋ, ಇವನ್ ಸಂತೋಷಕ್ಕೆ ಕಾರಣ ಇದೇನಾ? ನೀನ್ ಚಿಕ್ಕ ಸ್ಕೂಲಲ್ಲಿ ಓದಿದ್ರು ತುಂಬಾ ಚೆನ್ನಾಗಿ ಓದ್ತಿದ್ಯಾ ಅಲ್ವಾ? ಈ ಸಲ ಎಷ್ಟು ಮಾರ್ಕ್ಸ್ ತೆಗ್ದಿದ್ಯಾ ಅಂತ ನೋಡೋಣ. ಒಂದ್ಸಲ ನೀನ್ ಪ್ರೋಗ್ರೆಸ್ ಕಾರ್ಡ್ ಕೊಡು. ಇದು ಪ್ರೈವೇಟ್ ಸ್ಕೂಲ್ ಅಲ್ವಾ? ಈ ಪ್ರೋಗ್ರೆಸ್ ರಿಪೋರ್ಟ್ ಇವನ್ ಹತ್ರ ಹೇಗೆ ಬಂತು? ಮೇ ಬಿ ಇದು ಇವಂದಲ್ವೇನೋ. ಇದ್ರ ಮೇಲೆ ನಿನ್ ಹೆಸರಿದೆಯಲ್ಲೋ? ಅದು ನಂದೇ ಮೇಡಮ್. ನಿಂದೇನಾ? ನೀನ್ ಓದ್ತಿರೋದು ಬೇರೆ ಸ್ಕೂಲ್ ಅಲ್ವಾ? ಇಲ್ಲ ಮೇಡಮ್, ಈ ಸ್ಕೂಲಲ್ಲೇ ಓದ್ತಿದ್ದೀನಿ.
ನಿನ್ನ ಅಲ್ಯಾರು ಜಾಯಿನ್ ಮಾಡಿಸಿದ್ದು? ನಮ್ಮ ಅಮ್ಮ ಸೇರಿಸಿದ್ದು. ಪೂರ್ಣ, ಪೂರ್ಣ, ಬರ್ತಾ ಇದ್ದೀನಿ ಮೇಡಮ್. ಏನಾಯ್ತು ಮೇಡಮ್? ಕೃಷ್ಣ ಏನಾದ್ರೂ ತಪ್ಪು ಮಾಡಿದ್ನಾ? ತಪ್ಪು ಮಾಡಿದ್ದು ಅವನಲ್ಲ, ನೀನು. ನಾನೇನ್ ತಪ್ಪು ಮಾಡಿದೆ ಮೇಡಮ್? ಇದೇನು ಹೇಳು. ನನ್ ಮನೇಲೇ ಇದ್ದು ನನಗ್ ಗೊತ್ತಿಲ್ದೆ ಆ ಸ್ಕೂಲಿಗೆ ಸೇರ್ಸಿದ್ಯಾ ಅಂದ್ರೆ ಏನ್ ಅರ್ಥ? ನನ್ ಕಣ್ಣಿಗೆ ಬಿದ್ದಿದ್ದಕ್ಕೆ ಈಗ್ಲೇ ಗೊತ್ತಾಯ್ತು. ಇಲ್ದೇ ಇದ್ರೆ ನೀನ್ ಯಾವತ್ತೂ ಹೇಳ್ತಾನೆ ಇರ್ಲಿಲ್ಲ ಅಲ್ವಾ? ಗುಟ್ಟಾಗಿ ಇವನ್ನ ಚಿಕ್ಕ ಸ್ಕೂಲಿಂದ ದೊಡ್ಡ ಸ್ಕೂಲ್ಗೆ ಶಿಫ್ಟ್ ಮಾಡಿದ್ಯಾ ಅಂದ್ರೆ ನೀನು ಮಾಮೂಲಿ ಹೆಂಗ್ಸೆ ಅಲ್ಲ. ನಿನಗೆ ತುಂಬಾ ಬುದ್ಧಿವಂತಿಕೆ ಇದೆ. ಇದನ್ನ ಬಿಟ್ಟು ಇನ್ನೇನಾದ್ರೂ ಮುಚ್ಚಿಟ್ಟಿದ್ಯಾ? ಮೇಡಮ್, ನನ್ನ ಕ್ಷಮಿಸಿ ಮೇಡಮ್. ನಿಮಗೆ ಹೇಳ್ದೆ ನಾನು ಯಾವ ಕೆಲಸನೂ ಮಾಡಲ್ಲ. ಮತ್ತಿದನ್ನ ಯಾಕೆ ಮುಚ್ಚಿಟ್ಟೆ? ನಿಮಗೆ ಹೇಳಬೇಕು ಅಂತ ತುಂಬ ಸಲ ಟ್ರೈ ಮಾಡಿದೆ. ನೀವು ನನ್ನ ಮಾತನ್ನೇ ಕೇಳಿಸ್ಕೊಳ್ಳಿಲ್ಲ. ಅವನನ್ನ ಪರೀಕ್ಷೆ ಬಿಡಿಸ್ಬೇಕು ಅಂತ ಅದಕ್ಕೆ ಒಂದು 500 ರೂಪಾಯಿ ಫೀಸ್ ಕಟ್ಟಬೇಕಂತೆ. ಆದರೆ ಅದಕ್ಕೂ ಮುಂಚೆ ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಅದೇ ಮೇಡಮ್, ಕೃಷ್ಣ ಸ್ಕೂಲ್ನ ಪೂರ್ಣ ಹೇಳ್ತಿರೋದು ನಿಜಾನೇ. ಯಾವುದೋ ಸಂಸ್ಥೆಯವರು ಚಿಕ್ಕ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಪರೀಕ್ಷೆ ಮಾಡಿದ್ರು. ಅದರಲ್ಲಿ ಕೃಷ್ಣ ಫಸ್ಟ್ ಬಂದ ಅಂತ ಈ ದೊಡ್ಡ ಸ್ಕೂಲಲ್ಲಿ ಅವರು ಫ್ರೀಯಾಗಿ ಓದಿಸ್ತಾ ಇದ್ದಾರೆ ಮೇಡಮ್. ಈ ವಿಷಯ ನಿಮಗೆ ಹೇಳಬೇಕು ಅಂತ ನಾನೇ ಎಷ್ಟೋ ಸಲ ಬಂದೆ. ಮಗು ಸ್ಕೂಲ್ ಅಂತ ಹೇಳ್ತಿದ್ದ ಹಾಗೆ ನೀವು ನನಗೆ ಮಾತಾಡೋಕ್ಕೂ ಬಿಡದೆ ಏನೂ ಹೇಳಬೇಡ ಅಂತ ತಡೆದ್ಬಿಟ್ರಿ. ಬೇಡ ಅಂದ್ರೆ ಸುಮ್ಮನಾಗ್ಬಿಡ್ತ್ಯಾ? ಏನಾದ್ರೂ ಮಾಡಿ ಹೇಳ್ಬೇಕಿತ್ತಲ್ವಾ? ಯಾಕೆ ನನಗ್ ಮೋಸ ಮಾಡ್ದೆ ಹೇಳು ಪೂರ್ಣ. ನಾವು ಬಡವರು ಮೇಡಮ್. ಹೊಟ್ಟೆಗೆ ಅನ್ನ ಇಲ್ಲ ಅಂದ್ರೆ ಬೇಕಿದ್ರೆ ಹಸ್ಕೊಂಡಿದ್ಬಿಡ್ತೀವಿ. ಆದರೆ ಯಾರಿಗೂ ಮೋಸ ಮಾಡಲ್ಲ. ಅಂಥದ್ರಲ್ಲಿ ನೀವು ನಮಗೆ ಇರೋದಕ್ಕೆ ಮನೆ ಕೊಟ್ಟಿದ್ದೀರಾ, ಅನ್ನ ಕೊಟ್ಟಿದ್ದೀರಾ, ನನ್ನ ಮಗನ ಜೀವನ ನೋಡ್ಕೋತಾ ಇದ್ದೀರಾ. ನಿಮಗೆ ಹೇಗೆ ಮೋಸ ಮಾಡ್ತೀನಿ ಮೇಡಮ್? ಸರಿ ಪೂರ್ಣ, ಸ್ಕೂಲ್ ಫೀಸ್ ಅಂತೂ ಇಲ್ಲ. ಆದರೆ ಸ್ಕೂಲ್ ಯೂನಿಫಾರ್ಮ್, ಬುಕ್ಸ್, ಬಸ್ ಫೀಸ್ ಅಂತ ಇದೆಲ್ಲದಕ್ಕೂ ನೀನು ದುಡ್ಡು ಕಟ್ಟಬೇಕಲ್ವಾ? ಅಷ್ಟೆಲ್ಲ ದುಡ್ಡು ನಿನ್ನ ಹತ್ರ ಇಲ್ವಲ್ಲ. ನೀನು ಎಲ್ಲಿಂದ ಕಟ್ಟಿದ್ಯಾ? ಅದಕ್ಕೊಬ್ರು ಒಳ್ಳೆ ದಂಪತಿಗಳು ಸಹಾಯ ಮಾಡಿದ್ರು ಮೇಡಮ್. ಒಳ್ಳೆ ದಂಪತಿಗಳ? ಹೌದು ಮೇಡಮ್. ಆ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತ ಸ್ಕೂಲಿಂದ ಮನೆಗೆ ಬರಬೇಕಾದ್ರೆ ಅವರು ಕೃಷ್ಣನ್ ಓದನ್ನ ನೋಡಿ ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ಇವನು ಓದಿಗಾಗೋ ಖರ್ಚನ್ನೆಲ್ಲ ಅವರೇ ಕಟ್ಟಿದ್ರು ಮೇಡಮ್. ನಿನಗಿದಕ್ಕೂ ಮುಂಚೆ ಅವ್ರು ಗೊತ್ತಿದ್ರಾ? ಗೊತ್ತಿಲ್ಲ ಮೇಡಮ್. ಅಟ್ಲೀಸ್ಟ್ ಅವ್ರ ಹೆಸರಾದ್ರೂ ಗೊತ್ತಾ? ಅದು ಕೂಡ ಗೊತ್ತಿಲ್ಲ ಮೇಡಮ್. ಕರೆಕ್ಟ್ ಟೈಮಿಗೆ ಆ ದೇವ್ರೆ ಅವರನ್ನ ನಮ್ಮ ಹತ್ರ ಕಳಿಸ್ದ. ಕೇಳ್ದೇನೆ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ತುಂಬ ಋಣಿಯಾಗಿರ್ತೀನಿ ಮೇಡಮ್. ಸರಿ ಸರಿ, ಇನ್ಯಾವತ್ತೂ ಈ ಥರ ಮಾಡಬೇಡ. ಹೋಗು ಈಗ. ಸರಿ ಮೇಡಮ್. ಬಾ. ಛೇ, ಇಷ್ಟೆಲ್ಲ ನಡೆದಿದ್ಯಾ? ನಾನೇ ಪೂರ್ಣ ಮಾತನ್ನ ಕೇಳದೆ ತುಂಬ ದೊಡ್ಡ ತಪ್ಪು ಮಾಡಿದೆ. ಕೃಷ್ಣನ ಫುಟ್ಪಾತ್ ಮೇಲೆ ಇಡೋದಕ್ಕೆ ನಾನು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಇವನ್ ಮಾತ್ರ ಏನಾದರೂ ಮಾಡಿ ಬೆಳೀತಾನೆ ಇದ್ದಾನೆ. ಎಷ್ಟೇ ಆದರೂ ಕೃಷ್ಣ ಶ್ಯಾಮ ಮಗ ಅಲ್ವಾ? ಶ್ಯಾಮಗೆ ಕೃಷ್ಣ ಜೊತೆ ಇದ್ದ ಹಾಗೆ ಇವನ್ಗೂ ಕೂಡ ಆ ಕೃಷ್ಣನೇ ಸಹಾಯ ಮಾಡ್ತಿದ್ದಾನೆ. ಅಮ್ಮ, ನಾನು ಸ್ಕೂಲಲ್ಲಿ ಫಸ್ಟ್ ಬಂದಿದ್ದೀನಿ. ಹೌದಾ? ಟೀಚರ್ ಎಲ್ಲರ ಹತ್ರ ನನಗೆ ಕ್ಲಾಪ್ಸ್ ಕೊಡ್ಸಿದ್ರು, ಕಾಂಗ್ರೆಸ್ ಕೂಡ ಹೇಳಿದ್ರು. ನನ್ನ ಜಾಣ ಮರಿ ಅಲ್ವಾ ನೀನು? ಥ್ಯಾಂಕ್ಸ್ ಕೃಷ್ಣ, ನನ್ನ ನಂಬಿಕೆನ ನೀನು ಉಳಿಸ್ಕೊಂಡೆ. ಕೇಳಿಸ್ಕೊಳ್ಳಿ ಪತಿದೇವ್ರೆ,
ಈಗ್ಲಾದ್ರೂ ನನ್ನ ಮಗನಿಗಿರೋ ಟ್ಯಾಲೆಂಟನ್ನ ನೋಡಿ ಈಗಾದ್ರೂ ಇವನನ್ನ ಅರ್ಥ ಮಾಡ್ಕೊಳ್ಳಿ. ಇವನ್ ಓದಿ ಏನ್ ಮಾಡ್ತಾನೆ ಅಂತಂದ್ರಲ್ಲ, ಇದನ್ ನೋಡಿದ್ಮೇಲಾದ್ರೂ ಅರ್ಥ ಆಗತ್ತಾ ನನ್ ಮಗನ್ ಭವಿಷ್ಯ ಏನು ಅನ್ನೋದು? ನಾಳೆ ಇವನ್ ದೊಡ್ಡವನಾದ್ಮೇಲೆ ದೊಡ್ಡ ಕೆಲ್ಸಕ್ಕೆ ಸೇರ್ಕೋತಾನೆ. ಒಬ್ಬ ಕೂಲಿಯವನ್ ಮಗ ಕೂಲಿನೇ ಮಾಡ್ತಾನೆ, ಒಬ್ಬ ನೌಕರನ್ ಮಗ ನೌಕರಿನೇ ಮಾಡ್ತಾನೆ, ಒಬ್ಬ ಡ್ರೈವರ್ ಮಗ ಡ್ರೈವರೇ ಆಗ್ತಾನೆ ಅಂತ ದೊಡ್ಡ ನೀತಿ ಹೇಳಿದ್ರಲ್ಲ, ಇವತ್ತದು ತಪ್ಪು ಅಂತ ನನ್ ಮಗ ನಿರೂಪಿಸಿದಾನೆ. ಇವಾಗೇನಂತೀರಾ? ಅವನು ಚಿಕ್ಕವನಲ್ವಾ ಪೂರ್ಣ, ತಾಯಿ ಮಾತನ್ನ ಮನ್ಸಿಗೆ ಹಚ್ಕೊಂಡು ನಮ್ಮ ಕಷ್ಟ ತೀರಿಸ್ಬೇಕು ಅಂತ, ನೀನು ಕಣ್ಣಲ್ಲಿ ಸಂತೋಷ ನೋಡಬೇಕು ಅಂತ ಒದ್ದಾಡ್ತಿದ್ದಾನೆ. ಪಾಪ ಎಷ್ಟು ಓದಿದ್ರೆ ಏನು ಲಾಭ, ನಮ್ಮ ಕಷ್ಟ ಯಾವತ್ತೂ ತೀರಲ್ಲ ಅಂತ ಇವನಿಗೆ ಗೊತ್ತಿಲ್ವಲ್ಲ. ಅದು ಗೊತ್ತಾದ ದಿನನೇ ಈ ಓದೆಲ್ಲ ಪಕ್ಕಕ್ಕಿಟ್ಟು ಇಲ್ಲಿ ನೋಡು, ನನ್ನ ಹಾಗೆ ಇನ್ನೊಬ್ಬ ಕೋಟಿ ಆಗ್ತಾನೆ. ಪೂರ್ಣ, ಇದೇ ನಿಜ. ಇವನ ಮೇಲೆ ನೀನು ಆಸೆನೇ ಇಟ್ಕೋಬೇಡ. ನೀನ್ ಸುಮ್ನೆ ರಯ್ಯ, ಯಾವಾಗ ನೋಡಿದ್ರು ನೀನ್ ಹಾಳ್ ಬುದ್ಧಿನೇ. ಮಗ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಸಂತೋಷ ಪಟ್ಟು ಅವನ್ನ ಮೆಚ್ಕೊಳ್ಳೋದನ್ ಬಿಟ್ಟು ಯಾವತ್ತಿಗಾದ್ರೂ ನನ್ನ ಹಾಗೆ ಕುಡ್ಕ ಹಾಕ್ತಾನೆ ಅಂತ್ಯಾ? ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಯಾಕಯ್ಯ ಇವನ್ನ ಇಷ್ಟು ಕೀಳಾಗಿ ನೋಡ್ತೀಯಾ? ಅದು ಕೀಳಾಗಿ ನೋಡೋದಲ್ಲ, ನಾನು ಇರೋದೇ ಹೇಳ್ತಿದ್ದೀನಿ. ಲಕ್ಷ ತಂದು ಸೂರ್ಯವ್ರೆ ಉದ್ಯೋಗ ಗಿದ್ಯೋಗ ಇಲ್ಲದೆ ಬೀದಿ ತಿರುಗ್ತಿದ್ದಾರೆ. ಅಂಥದ್ರಲ್ಲಿ ಒಂದು ರೂಪಾಯಿನೂ ಕೂಡ ಇಲ್ದಿರ ನಿನ್ನ ಮಗನ ಪರಿಸ್ಥಿತಿ ನೋಡು, ನಿನಗೆ ಅರ್ಥ ಆಗುತ್ತೆ. ಸಾಕ್ ನಿಲ್ಸಯ್ಯ. ಎಲ್ರೂ ಒಬ್ಬ ಡ್ರೈವರ್ ಮಗ ಇಷ್ಟು ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದ್ದಾನಾ, ಒಬ್ಬ ಡ್ರೈವರ್ ಮಗ ಇಷ್ಟು ಮಾರ್ಕ್ಸ್ ತೆಗಿತಾ ಇದ್ದಾನಾ ಅಂತ ಇವನು ನೋಡಿ ಮೂಗಿನ ಮೇಲೆ ಬೆರಳಿಟ್ಕೊಂಡು ತಮ್ಮ ಮಕ್ಕಳಿಗೆ ಅವರು ಬುದ್ಧಿ ಹೇಳ್ತಿದ್ರೆ ನೀನ್ ಮಾತ್ರ ಹೀಗೆಲ್ಲ ಮಾತಾಡ್ತೀಯ. ಆದ್ರೂ ಯಾವತ್ತಾದ್ರೂ ಕುಡಿದೆ ಮನೆಗೆ ಬಂದಿದ್ರೆ ಅಲ್ವಾ ಅವನ್ ಬೆಲೆ ಏನು ಅಂತ ಗೊತ್ತಾಗಕ್ಕೆ. ಹೌದು ಪೂರ್ಣ, ನಾನು ಕುಡ್ಕಾನೆ. ಕುಡ್ದವರು ನಿಜಾನೇ ಹೇಳ್ತಾರೆ. ಈಗ ನಾನು ಕೂಡ ಅದೇ ಹೇಳ್ತಿದ್ದೀನಿ. ಇವನು ಯಾವತ್ತಿದ್ರೂ ಕೆಲ್ಸಕ್ಕೆ ಬಾರ್ದವನೇ. ಅಪ್ಪ, ಯಾಕಪ್ಪ ಹಾಗೆ ಹೇಳ್ತಾ ಇದೀಯಾ? ಏನಂದ? ನಿನ್ಗೆ ನಾನಂದ್ರೆ ಇಷ್ಟ ಇಲ್ವಾ? ಇಲ್ಲ, ನಾನು ಓದೋದು ಇಷ್ಟ ಇಲ್ವಾ? ಮಗನೇ ಕೃಷ್ಣ, ಅದೇನ್ ಮಾತು? ನೀನಂದ್ರೆ ನನಗೆ ಪ್ರಾಣನು. ಮತ್ತೆ ಯಾಕೆ ಕೆಲ್ಸಕ್ಕೆ ಬಾರ್ದೇ ಇರೋನಂತೀಯ? ಅದಕ್ಕಂದ ನಾವು ಬಡವರಲ್ವಾ, ನೀನು ಹೀಗೆ ಚೆನ್ನಾಗಿ ಓದೋಕ್ಕೆ ತುಂಬ ದುಡ್ಡು ಬೇಕಾಗುತ್ತೆ. ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ವಲ್ಲಪ್ಪ. ಅದಕ್ಕೆ ನೀನು ಎಷ್ಟು ಓದಿದ್ರು ದಂಡನೇ. ದುಡ್ಡಿಗೂ ಓದಿಗೂ ಸಂಬಂಧ ಏನಪ್ಪ? ಹೇಳಪ್ಪ. ಅದು ಕೃಷ್ಣ, ಅಂದ್ರೆ ಅದು ಹಾ ಕೇಳು ಕೃಷ್ಣ, ಇಷ್ಟೊತ್ತು ತುಂಬಾನೇ ಮಾತಾಡ್ತಾ ಇದ್ದೆ. ಅವನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ತಾಯಿಗೆ ತಕ್ಕ ಮಗ, ಮಗನಿಗೆ ತಕ್ಕ ತಾಯಿ, ಒಬ್ರಿಗೊಬ್ರು ಸರಿ ಇದ್ದೀರಾ. ಇನ್ನು ನಾನೇನು ಮಾತಾಡ್ತೀನಿ? ನಿಮ್ಮ ಹತ್ರ ಏನು ಮಾತಾಡೋಕ್ಕಾಗಲ್ಲ ಬಿಡಿ. ನೀವನ್ನ ಓದಿಸ್ತೀಯೋ ಇಲ್ವೋ ನಿನ್ನಿಷ್ಟ. ನಿಮ್ಗೇನು ಬೇಕೋ ಅದನ್ನ ಮಾಡ್ಕೊಳ್ಳಿ. ಅಮ್ಮ, ನಾನು ಅಪ್ಪನ ಹತ್ರ ತಪ್ಪಾಗಿ ಮಾತಾಡೋದ್ನಮ್ಮ. ಇಲ್ಲ ಕಂದ, ನೀನ್ ಇದ್ಯಾವುದನ್ನು ತಲೆಗೆ ಹಾಕೋಬೇಡ. ಕೃಷ್ಣ, ನೀನ್ ಸ್ಕೂಲಿಗೆ ಫಸ್ಟ್ ಬಂದಿದ್ಯಾ ಅಲ್ವಾ? ನಿನ್ಗೇನಾದ್ರೂ ಸಿಹಿ ಕೊಡ್ತೀನಿ ಇರು. ಹೇಳು. ಎಲ್ಲಿ ಆನು? ಹಾ. ಅಮ್ಮ, ನೀನು ಬಾಯಿ ತೆಗಿ.
ನೀನಷ್ಟು ದೊಡ್ಡ ಸ್ಕೂಲಲ್ಲಿ ಓದಿ ಅಷ್ಟು ಮಕ್ಕಳ ಮಧ್ಯೆ ನೀನೇ ಫಸ್ಟ್ ಬರ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಂದ. ನೀನ್ ಯಾವಾಗ್ಲೂ ಹೀಗೆ ಓದ್ಬೇಕು. ಸರಿ ಅಮ್ಮ. ನಿಮ್ಮಪ್ಪನ ಮಾತಿಗೆ ತಲೆ ಕೆಡಿಸ್ಕೋಬೇಡ, ಅವ್ರು ಸುಮ್ಮನೆ ಹೇಳೋದಷ್ಟೇ. ನಂಗೆ ಗೊತ್ತಮ್ಮ, ನೀನೇನು ಯೋಚನೆ ಮಾಡಬೇಡ. ನಿಂಗೆ ಈ ಕೃಷ್ಣ ಇದ್ದಾನೆ, ನಮ್ಗೆ ಆ ಕೃಷ್ಣ ಇದ್ದಾನೆ. ಎಲ್ಲ ಒಳ್ಳೇದಾಗುತ್ತೆ. ಸರಿ ಬಾ ಕಂದ, ಕೃಷ್ಣಂಗೆ ನಮಸ್ಕಾರ ಮಾಡೋಣ. ಕೃಷ್ಣಂಗೆ ನಮಸ್ಕಾರ ಮಾಡು. ಕೃಷ್ಣ, ನಿನ್ನ ಹೆಸರನ್ನ ನೀನೇ ನನ್ನ ಮಗನ್ಗಿಟ್ಟಿದ್ಯಾ. ಅವನು ಓದಿನ ವಿಷಯದಲ್ಲಿ ಎಷ್ಟೇ ಅಡ್ಡಿ ಆತಂಕ ಬಂದರೂ ಎಲ್ಲಾನು ನೀನೇ ದೂರ ಮಾಡಿದ್ಯಾ. ಇವತ್ತು ನನ್ನ ಮಗನಿಗೆ ಫಸ್ಟ್ ರ್ಯಾಂಕ್ ಬಂದಿದೆ ಅಂದರೆ ಅದೆಲ್ಲ ನಿನ್ನ ಕೃಪೆನೆ. ಥ್ಯಾಂಕ್ ಯು ಕೃಷ್ಣ. ನನ್ನ ಮಗ ಕೃಷ್ಣನ ನೀನು ಯಾವಾಗಲೂ ಹೇಗೆ ನೋಡ್ಕೋಬೇಕು. ಕಂಗ್ರಾಟ್ಸ್ ಕೃಷ್ಣ, ನೀನು ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ನಿನಗೊಂದು ಚಿಕ್ಕ ಗಿಫ್ಟ್. ಗಿಫ್ಟಾ? ಏನು ಸರ್? ತಗೋ. ವಾವ್, ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಫಸ್ಟ್ ಟೈಮ್ ಇದನ್ನ ನೀವೇ ಕೊಟ್ಟಿದ್ದು. ನೀನ್ ತುಂಬಾ ಗ್ರೇಟ್ ಕೃಷ್ಣ. ಯಾಕೆ ಸರ್? ಯಾಕೆ ಅಂದ್ರೆ ನೀನು ಹಳೆ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡ ಹಂಗೆ ಇಲ್ಲೂ ಕೂಡ ತಗೊಂಡಿದ್ದಕ್ಕೆ. ನನ್ಗಿಂತ ನೀವೇ ಗ್ರೇಟ್ ಸರ್. ನಾನಾ? ಅದು ಹೇಗೆ ಕೃಷ್ಣ? ನಾನು ಈ ಸ್ಕೂಲಲ್ಲಿ ಓದೋದಿಕ್ಕೆ ಫೀಸ್ ಕಟ್ಟಿದ್ದು ನೀವೇ ಅಲ್ವಾ ಸರ್? ಸರಿ ಕೃಷ್ಣ, ನಿನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಬರ್ತೀಯಾ? ಬರ್ತೀನಿ ಸರ್. ಹಾಗಾದ್ರೆ ಇವತ್ತು ಸ್ಯಾಟರ್ಡೆ ಅಲ್ವಾ, ನಾಳೆ ಸಂಡೇ, ಅದಕ್ಕೆ ನೀನ್ ನಾಳೆ ನಮ್ಮ ಮನೆಗೆ ಬರಬೇಕು. ಖಂಡಿತ ಬರ್ತೀನಿ ಸರ್. ಸರಿ ಕೃಷ್ಣ, ನಿನ್ ಮನೆಗೆ ಹೋಗಿ ಮಮ್ಮಿಗೆ ಹೇಳು. ನಾಳೆ ಬೆಳಗ್ಗೆನೆ ಬಂದು ನಿನ್ನ ಪಿಕಪ್ ಮಾಡಿ ಮತ್ತೆ ಸಂಜೆ ಡ್ರಾಪ್ ಮಾಡ್ತೀನಿ. ಓಕೆ? ಓಕೆ ಸರ್. ಡ್ಯಾಡಿ ಯಾಕೆ ಇವನನ್ನ ಮನೆಗೆ ಬಂತಿದ್ದಾರೆ? ವಿಹಾರಿ, ಇದು ತಗೋ, ಇದು ನನ್ನ ಗಿಫ್ಟ್. ಥ್ಯಾಂಕ್ ಯು. ಬಾಯ್ ಕೃಷ್ಣ. ಬಾಯ್ ಸರ್. ಕೃಷ್ಣ ಸ್ಕೂಲಿಂದ ಬರೋ ಟೈಮ್ ಆಯಿತು, ಆದರೂ ಕೂಡ ಇನ್ನೂ ಬಂದಿಲ್ವಲ್ಲ. ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಏನಾಗಿರ್ಬೋದು? ಪೂರ್ಣ, ಹೇಳಿ ಮೇಡಮ್. ಇಲ್ಲೇನ್ ಮಾಡ್ತಿದ್ಯಾ? ಕೃಷ್ಣ ಇನ್ನೂ ಸ್ಕೂಲಿಂದ ಬಂದಿಲ್ಲ ಮೇಡಮ್. ಬರ್ತಾನೆ, ಬರ್ದೆ ಇನ್ನೆಲ್ಲಿ ಹೋಗ್ತಾನೆ? ಹಾಗಲ್ಲ ಮೇಡಮ್, ನನ್ಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ. ಭಯ ಯಾಕೆ? ದೊಡ್ಡ ಸ್ಕೂಲ್ಗೆ ಕಳಿಸ್ತಿದ್ಯಲ್ಲ, ಅಲ್ಲಿ ಮಕ್ಕಳ ಜೊತೆಲಿ ಯಾವ ಆಟದಲ್ಲಿ ಮುಳುಗಿದಾನೋ ಇಲ್ಲ ಇನ್ನೇನೋ ಮಾಡ್ತಿದ್ದಾನೋ ಏನೋ. ಅದಕ್ಕೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಹಸ್ವಾದ್ಮೇಲೆ ಅವನೇ ಮನೆಗೆ ಬರ್ತಾನೆ ಬಿಡು. ಪೂರ್ಣ, ನಿನ್ಗೊಂದು ವಿಷಯ ಹೇಳ್ಬೇಕು. ಏನ್ ಮೇಡಮ್? ನೀನ್ ನಾಳೆ ಎಲ್ಲೂ ಹೋಗ್ಬೇಡ, ಮನೇಲೇ ಇರ್ಬೇಕು. ಅಂದ್ರೆ ಮೇಡಮ್ ಅದು... ಹೇಳು. ನಾಳೆ ಭಾನುವಾರ ಅಲ್ವಾ ಮೇಡಮ್, ಕೃಷ್ಣನ್ಗೆ ಸ್ಕೂಲ್ ಇರೋದಿಲ್ಲ. ಅದಕ್ಕೆ ಅವನನ್ನ ಝೂ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಅವನ್ಗೆ ಝೂ ಪಾರ್ಕ್ ತೋರಿಸ್ದೇ ಇದ್ರೆ ಜಗತ್ತೇನ್ ಮುಳುಗೋಗಲ್ಲ. ಆದ್ರೆ ನೀನ್ ಮನೇಲಿ ಇಲ್ಲ ಅಂದ್ರೆ ನನಗ್ ಪ್ರಾಬ್ಲಮ್ ಆಗುತ್ತೆ. ಮೇಡಮ್, ಕರ್ಕೊಂಡು ಹೋಗ್ತೀನಿ ಅಂತ ಅವನಿಗೆ ಮಾತು ಕೊಟ್ಟಿದ್ದೆ. ಪರವಾಗಿಲ್ಲ, ಆಗಲ್ಲ ಅಂತ ಹೇಳು. ನಾಳೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ತುಂಬಾ ದಿನದ ನಂತರ ಎಲ್ಲ ಬರ್ತಿದ್ದಾರೆ. ನಮ್ಮನೇಲೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಅವ್ರನ್ನ ಕರ್ದಾಗೋಗಿದೆ. ನೀನು ಅವ್ರು ಹೋಗೋ ತನಕ ನಮ್ ಜೊತೆನೇ ಇರಬೇಕು. ಮೇಡಮ್, ಕೃಷ್ಣನ ಝೂ ಪಾರ್ಕ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವನಿಗೆ ಬೇಜಾರಾಗತ್ತೆ ಮೇಡಮ್. ಪೂರ್ಣ, ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ ಮಗನ್ ಕರ್ಕೊಂಡು ನೀನ್ ಊರೆಲ್ಲ ತಿರುಗಿದ್ರೆ ಇಲ್ಲಿ ಕೆಲಸ ಯಾರು ಮಾಡ್ತಾರೆ? ನಾಳೆ ಬಿಟ್ರೆ ಬೇರೆ ಯಾವತ್ತಾದ್ರೂ ತೋರಿಸ್ಬೋದು. ಆ ಝೂ ಪಾರ್ಕ್ ಯಾವಾಗ್ಲೂ ಅಲ್ಲೇ ಇರುತ್ತೆ, ಎಲ್ಲೂ ಓಡ್ ಹೋಗಲ್ಲ. ಆದ್ರೆ ನನ್ನ ಫ್ರೆಂಡ್ಸ್ ನಾಳೆ ಒಂದೇ ದಿನ ಇಂಡಿಯಾಲಿರ್ತಾರೆ, ಆಮೇಲೆ ಅಮೆರಿಕಾಗ್ ಹೊರಟೋಗ್ತಾರೆ. ನೀನೇನೇ ಆದ್ರೂ ಮನೇಲೇ ಇರಬೇಕು. ಅಮ್ಮ. ಕೃಷ್ಣ, ಯಾಕಂದ ಇವತ್ತು ಲೇಟ್ ಆಯ್ತು? ಯಾಕಂದ್ರೆ
ಇದನ್ ತಗೋ, ಇದನ್ ನೋಡು. ಇದನ್ ಯಾರು ಕೊಟ್ರು ಕಂದ? ನಾನು ಕ್ಲಾಸ್ ಫಸ್ಟ್ ಬಂದಿದ್ದೀನಲ್ಲಮ್ಮ, ಅದಕ್ಕೆ ವಿಹಾರಿ ಡ್ಯಾಡಿ ಇದನ್ನ ಗಿಫ್ಟ್ ಆಗಿ ಕೊಟ್ರು. ಅರರರೆ, ನೋಡಿದ್ಯಾ ಕಂದ, ಚೆನ್ನಾಗಿ ಓದಿದ್ರೆ ನಿನ್ನ ಎಲ್ಲರೂ ಮೆಚ್ಕೋತಾರೆ. ನಿನ್ಗೆ ಹೀಗೆ ಗಿಫ್ಟ್ಗಳು ಕೊಡ್ತಾರೆ ಕಂದ. ಅದಕ್ಕೆ ನೀನ್ ಯಾವಾಗ್ಲೂ ಹೀಗೆ ಓದ್ಬೇಕು. ಆಯ್ತಮ್ಮ. ಅಮ್ಮ, ನೀನ್ಯಾಕೆ ಡಲ್ ಆಗಿದ್ದೀಯಾ? ಅದು ಹೇಳಮ್ಮ. ನಾಳೆ ನಿನ್ನ ಝೂ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ ಅಲ್ವಾ? ಹಾ, ಹೇಳಿದಿರಿ, ನನಗೆ ನೆನಪಿದೆ ಅಮ್ಮ. ಮೇಡಮ್ ಬೇಡ ಅಂದ್ರು ಕಂದ. ನಿನ್ ಯಾವ ಆಸೆನೂ ತೀರ್ಸೋದಕ್ಕಾಗ್ತಾ ಇಲ್ಲ. ನಮ್ ಬದುಕು ಇಷ್ಟೇ ಕಂದ, ನನ್ನ ಕ್ಷಮಿಸ್ಬಿಡು ಕೃಷ್ಣ. ಅಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ. ನಾಳೆ ನಾನು ವಿಹಾರಿ ಮನೆಗೆ ಹೋಗ್ತಿದ್ದೀನಿ.